ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ಪ್ರೀವಿಯಸ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಈ ವ್ಲಾಗ್ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇದು ಟ್ಯೂಸ್ಡೇ ನೈಟ್ ಕ್ಲಿಪ್ಪಿಂಗ್ಸು. ನನ್ನ ನೈಬರ್ ನನಗೆ ಒಂದು ಹಲಸಿನ ಹಣ್ಣು ಕೊಟ್ಟಿದ್ರು. ಸೊ ಅದು ಹಣ್ಣಾಗಿತ್ತು. ಅದನ್ನು ನೈಟು ನನ್ನ ಹಸ್ಬೆಂಡ್ ಬಂದಮೇಲೆ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು. ಅದನ್ನು ನನ್ನ ಮಗಳು ಕೂಡ ಹಣ್ಣು, ಅವಳಿಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಫ್ರೂಟ್ಸ್ಗಳು ಸ್ವಲ್ಪ ಇಷ್ಟ. ತಿಂದು ಊಟ ಆದಮೇಲೆ ತಿಂದಿದ್ವಿ. ತಿಂದಾದಮೇಲೆ ಇಲ್ಲಿ ನೈಟ್ ರೊಟೀನ್ ನಮ್ಮಿಬ್ರದ್ದು. ಅವಳು ನಾನು ಒಟ್ಟಿಗೆ ಬ್ರಷ್ ಮಾಡ್ತೀವಿ ನೈಟು. ಅವಳು ಸ್ನಾನ ಆಲ್ರೆಡಿ ಅಪ್ಪಪ್ಪ ಮಾಡಿಸಿದ್ರು. ಸೊ ನಾನಿವಾಗ ಇಬ್ಬರು ಬ್ರಷ್ ಮಾಡ್ತಾಯಿದ್ವಿ ಇಲ್ಲಿ. ಅವಳಿಗೆ ಬ್ರಷ್ ಮಾಡಿಸೋದ್ರಲ್ಲಿ, ಸ್ನಾನ ಮಾಡಿಸೋದ್ರಲ್ಲಿ ನನಗೇನು ಪ್ರಾಬ್ಲಮ್ ಅನಿಸಲ್ಲ ಅಥವಾ ರಿಸ್ಕ್ ಅನಿಸಲ್ಲ. ಅದೆಲ್ಲ ಈಸಿಯಾಗಿ ಮಾಡ್ತಾಳೆ. 2 ಟೈಮ್ಸ್ ಬ್ರಷ್ ಮಾಡ್ತಾಳೆ, 2 ಟೈಮ್ಸ್ ಸ್ನಾನ ಮಾಡ್ತಾಳೆ. ಮತ್ತು ಹ್ಯಾಂಡ್ ವಾಶು ಅಷ್ಟೇ ಹೇಳಿದ ತಕ್ಷಣ ಮಾಡ್ತಾಳೆ. ಅದರಲ್ಲೆಲ್ಲ ಏನೂ ಮಾಡಲ್ಲ, ಹಾಗೆ ಎಲ್ಲ ಇಲ್ಲ. ಅದನ್ನೆಲ್ಲ ನಾನು ಮೇಂಟೈನ್ ಮಾಡಿದ್ದೀನಿ ಹಾಗೆ ಮಾಡ್ಕೊಂಡು ಹೋಗ್ತಾಳೆ. ಇಲ್ಲಿ ನಾನು ನನ್ನ ನೈಟ್ ಸ್ಕಿನ್ ಕೇರ್ನ ಮಾಡ್ಕೋತಿದ್ದೀನಿ. ಸ್ಕಿನ್ ಕೇರೆಲ್ಲ ಮುಗಿಸ್ಕೊಂಡು ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರೆದು ಹಾಗೆ ಸ್ವಲ್ಪ ಜರ್ನಲಿಂಗ್ ಎಲ್ಲ ಮಾಡಿ ನಾನು ನನ್ನ ಡೇನ ಎಂಡ್ ಮಾಡಿದೆ. ನಾನು ನೈಟು ನನ್ನ ಮಗಳನ್ನ ಮಲಗಿಸೋದು ಅವ್ಳ ಡ್ಯಾಡಿನೇ. ಸೊ ನನಗೆ ಅದು ನೈಟ್ ಅವಳನ್ನ ಮಲಗಿಸೋದು ಏನೂ ಕೆಲಸ ಇರೋಲ್ಲ, ಅವರೇ ಮಲಗಿಸ್ತಾರೆ. ನೈಟ್ ಸ್ವಲ್ಪ ಹೊತ್ತು ಜೋಲಿಲಿ ಹಾಕಿ ತೂಗ್ತೀವಿ. ಅವಳು ಮಲ್ಕೊಂಡ್ಮೇಲೆ ಎತ್ಕೊಂಡು ಬೆಡ್ ಮೇಲೆ ಮಲಗಿಸ್ಕೋತೀವಿ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಶಾಮಿ. ಹಾಂ, ವೆರಿ ಗುಡ್. ಎಂತ ಕೊಟ್ಟಿದ್ಕಂದಿದ್ದು? ಥ್ಯಾಂಕ್ ಯು ಡ್ಯಾಡಿ, ಚೆನ್ನಾಗಿ ನೋಡ್ಕೊಂಡಿದ್ಕೆ. ಅವಳಿಗೂ ನೈಟು ಅವಳದು ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಈ ಥರ ಪಾಸಿಟಿವ್ ಅಫರ್ಮೇಷನ್ ಹೇಳ್ಕೊಟ್ಟಿದ್ದೀವಿ. ಹಾಗೆಯೇ ಸ್ವಲ್ಪ ಗ್ರ್ಯಾಟಿಟ್ಯೂಡನ್ನು ಹೇಳ್ಕೊಟ್ಟಿದ್ದೀವಿ. ಅದು ನೈಟ್ ಹೇಳ್ತಾಳೆ, ಹೇಳ್ಬಿಟ್ಟು ಮಾಡ್ಕೊತಾಳೆ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ವ್ಲಾಗು. ನೆಕ್ಸ್ಟ್ ಡೇ ಫುಲ್ಲು ಮಳೆ ಇತ್ತು ಈವ್ನಿಂಗು. ವೆಡ್ನೆಸ್ಡೇ ವ್ಲಾಗು. ಇದೆಲ್ಲ ಟಾಯ್ಸ್ನ ಹೊರಗಡೆ ಪಾರ್ಕಿಂಗಲ್ಲಿ ಹಾಕ್ಕೊಂಡು ಆಟಾಡಿ ಹಾಳು ಮಾಡ್ತಾಯಿದ್ದಾಳೆ. ಈ ಆನೆ ನೋಡಿದಾಗೆಲ್ಲ ನನಗಂತೂ ಬೇಜಾರಾಗತ್ತೆ. ನಾವು ಬೆಂಗಳೂರಿಗೆ ಹೋದಾಗ ನನ್ನ ಮಗಳಿಗೆ ಒಂದು ಸಲ ಜ್ವರ ಬಂದಿತ್ತು. Cloud9 ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಟಾಯ್ಸ್ ಶಾಪ್ ಕೂಡ ಅಲ್ಲೇ ಹಾಸ್ಪಿಟಲಲ್ಲೇ ಇಟ್ಕೊಂಡಿದ್ದಾರೆ. ಅದು ಇದೊಂದು ಬೇಕು ಅಂತ ಜ್ವರ ಬಂದಿತ್ತು, ತುಂಬ ಹತ್ತಲು ಅಂತೇಳಿ ನಾನು ಒಬ್ಬಳೇ ಹೋಗಿದ್ದೆ, ಕೊಡಿಸ್ದೆ. ಅದಕ್ಕೆ ನಿಯರ್ಲಿ 950ನೋ 980ನೋ ಕೊಟ್ಟಿದ್ದೀನಿ. ಅದನ್ನು ನೋಡಿದಾಗೆಲ್ಲ ಬೇಜಾರಾಗುತ್ತೆ, ಸುಮ್ಮನೆ ಡೆಡ್ ವೇಸ್ಟ್ ಅಂತ. ಅದನ್ನು ಅವಳು ಸಣ್ಣಕ್ಕಿರ್ತಾ ಆಡಲೇ ಇಲ್ಲ. ಇವಾಗ ತೊಗೊಂಡು ಅದನ್ನೆಲ್ಲ ಪಾರ್ಕಿಂಗಲ್ಲೆಲ್ಲ ಎಳೆದು ಆಟಾಡ್ತಿದ್ದಾಳೆ. 5-10 ನಿಮಿಷ ಅದು ಬೋರ್ ಆಯಿತು. ನೆಕ್ಸ್ಟ್ ಗಾಡಿ ತೊಗೊಂಡು ಹೋದ್ಲು, ಅದನ್ನು ಆಟ ಆಡಿದ್ಲು. ಅದು ಬೋರ್ ಆಯಿತು. ನೆಕ್ಸ್ಟ್ ಸೈಕಲ್ ತೊಗೊಂಡು ಹೋದ್ಲು. ಹೀಗೆ ಮಾಡ್ತಾಳೆ, ಯಾವುದೂ ಚೆನ್ನಾಗಿ ಇಟ್ಕೊಳ್ಳಲ್ಲ. ಎಲ್ಲ ಟಾಯ್ಸ್ನೂ ಹಾಳು ಮಾಡಿದ್ದಾಳೆ. ಅದು ಅರ್ಧ ಪಾರ್ಟ್ನ ಬಿಚ್ಚಿ ನೋಡಿರ್ತಾಳೆ ಅವಳು ಕೂಡ. ಆಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಬಂದು ಫ್ರೆಶ್ ಅಪ್ ಮಾಡಿ ನೆಕ್ಸ್ಟ್ ಬಂದರೆ ಹಲಸಿನ ಹಣ್ಣು ಪ್ರೀವಿಯಸ್ ಡೇ ಬಿಡಿಸಿಟ್ಟಿದ್ವಿ. ಅದರದ್ದು ಸೊಳೆ ಇತ್ತು. ಅದನ್ನು ಇಡ್ಲಿ ಮಾಡೋಣ ಅಂತ ಇಟ್ಕೋತಾ ಇದ್ದೀನಿ. ಅದನ್ನು ಅವಳು ನಾನೇ ತಂದುಕೊಡ್ತೀನಿ ಅಂತ ತಂದುಕೊಡ್ತಾ ಇದ್ದಾಳೆ. ಅದು ಹಾಕಾಯ್ತು. ಇದೀಗ ಸ್ವಲ್ಪ ಹಾಕು, ಬೇಗ ಸೊಳೆ ಹಾಕು. ಅದು ಆಮೇಲೆ ಹಾಕೋದು, ಈಗ ಹಾಕು. ಸೊಳೆ ಹಾಕ್ತೀಯ? ಹಾಕು. ಮತ್ತೆ ಹಾಕು, ತುಂಬ ಹಾಕು. ಸಾಕು ಸಾಕು ಸಾಕು. ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ಹಾಂ, ಸ್ವಲ್ಪ ಇಡ್ಲಿ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟೆ. ಅದೆಲ್ಲ ಆದಮೇಲೆ ಅವತ್ತು ಗ್ರೇವಿ ಮಾಡೋಣ ಅಂತ. ಅವತ್ತು ವೆಡ್ನೆಸ್ಡೇ. ನೆಕ್ಸ್ಟ್ ಡೇ ನಾವು ನಾನ್ ವೆಜ್ ತಿನ್ನಲ್ಲ, ಥರ್ಸ್ಡೇ ಮತ್ತು ಫ್ರೈಡೇ. ಸೊ ಅದಕ್ಕೆ ಒಂದೇ ಟೈಮ್ ಖಾಲಿ ಆಗಂಗೆ ಎಗ್ ಗ್ರೇವಿನ ಮಾಡ್ಕೊತಾ ಇದ್ದೆ. ಎಗ್ ಗ್ರೇವಿನ ಮಾಡಿಕೊಂಡು ಇಡ್ಲಿ ಜೊತೆ ತಿನ್ನೋಕ್ಕೆ ಚೆನ್ನಾಗಾಗತ್ತೆ ಅಂತ ನೈಟ್ ಡಿನ್ನರ್ಗೆ ಅದನ್ನೇ ಮಾಡಿದ್ದೆ. If we tried it, we can make it. But don't we ever take some chance? ಎಲ್ಲ ಮುಗಿಸಿ ದೇವರಿಗೆಲ್ಲ ದೀಪ ಹಚ್ಚಿ ನಾವು ಈವ್ನಿಂಗ್ ನಾನು ನನ್ನ ಮಗಳು ಒಂದು ವಾಕ್ ಹೊರಟ್ವಿ.
ಹಿಂಗೆ ಹೋಗಬೇಕಾದ್ರೆ ಸ್ಕೈ ಎಲ್ಲ ಫುಲ್ ಚೆನ್ನಾಗಾಗಿತ್ತು, ಮಳೆ ಬಂದು ಎಲ್ಲ ಹೋಗಿತ್ತು, ಆಕಾಶ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿತ್ತು. ಅದನ್ನು ನಾನು ನನ್ನ ಮಗಳಿಗೆ ತೋರಿಸ್ತಾ ಇದ್ದೆ ನೋಡು ಅಂತ. ಹಾಗೆ ಅಲ್ಲೇ ನೋಡ್ಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಒಂದು ಕಟ್ಟೆ ಇದೆ, ಅಲ್ಲೇ ಕುತ್ಕೊಂಡ್ವಿ ಸುಮಾರು ಹೊತ್ತು. ನನ್ನ ಹಸ್ಬೆಂಡ್ ಬರೋದು ಲೇಟಾಗಿತ್ತು, ಸೊ ನಾವಿಬ್ಬರೇ ಇದ್ವಿ. ನೆಕ್ಸ್ಟು ಮನೆಗೆ ಬಂದು ನನ್ನ ಮಗಳಿಗೆ ನನ್ನ ಹಸ್ಬೆಂಡ್ಗೆಲ್ಲ ಊಟ ಹಾಕ್ಕೊಟ್ಟು ನನ್ನ ಮಗಳಿಗೆ ಊಟ ಮಾಡಿಸ್ದೆ. ಆವತ್ತಿನ ದಿನ ನಾನು ಅಲ್ಲಿಗೆ ಎಂಡ್ ಮಾಡಿದೆ, ಏನು ಶೂಟ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರದ್ದು ವ್ಲಾಗು. ನನಗೆ ಕಂಟಿನ್ಯೂಸ್ ಆಗಿ ಏನಾದರೂ ಕಂಟೆಂಟ್ ಇಟ್ಕೊಂಡು ವ್ಲಾಗ್ ಮಾಡೋಕ್ಕೆ ಇನ್ನೂ ಅಷ್ಟು ಪ್ರಾಪರಾಗಿ ಐಡಿಯಾ ಗೊತ್ತಾಗಿಲ್ಲ. ಸೊ ಅದಕ್ಕೆ ನನಗೆ ಆಗೋದನ್ನೆಲ್ಲ ಶೂಟ್ ಮಾಡಿ ಅದನ್ನೇ ಒಂದು ರ್ಯಾಂಡಮ್ ವ್ಲಾಗ್ ಥರ ಹಾಕ್ತಿದ್ದೀನಿ, ಡೇ ಇನ್ ಮೈ ಲೈಫ್ ಥರ. ಇದು ಗುರುವಾರ ಬೆಳಗ್ಗೆನೇ ಎದ್ದು, ಬೇಗ ಏಳಲಿಕ್ಕಾಗಿರಲಿಲ್ಲ, 6ಗೆ ಎದ್ದು 7, 8 ಹಾಗೆ ಪೂಜೆ ಎಲ್ಲ ಮಾಡಿಕೊಂಡೆ. ನನ್ನ ಮಗಳು ಕೂಡ ಎದ್ದಿದ್ಲು. ಪೂಜೆ ಎಲ್ಲ ಮುಗಿಸಿ ಅವತ್ತು ನಾನು ತಿಂಡಿ ಎಲ್ಲ ತಿಂದ್ಕೊಂಡು ನನ್ನ ಮಗಳಿಗೂ ತಿಂಡಿ ತಿನ್ನಿಸಿ ನನ್ನ ಮಗಳದ್ದು ಮತ್ತೆ ಸೇಮ್ ಹಠ ಸ್ಟಾರ್ಟ್ ಆಗಿತ್ತು. ಸೊ ನಾನು ಇನ್ಲಾಸ್ ಮನೆಗೆ ಹೋದೆ. ಆವತ್ತಿನ ದಿನ ನಾನು ಅಷ್ಟೇ ಶೂಟ್ ಮಾಡ್ಕೊಂಡಿದ್ದು. ಇಷ್ಟ ಆಗಿತ್ತು ನನ್ನ ವ್ಲಾಗ್. ನಿಮ್ಮೆಲ್ರಿಗೂ ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. I knew crowds around here, they just talk through you. Nothing's better when they love you.